ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಟೈಮ್ಸ್ ಬೈ ಲೇಖನ. ಇವತ್ತು ಶುಕ್ರವಾರ, ಗೌರಿ ಹಬ್ಬದ ದಿನ. ನಾನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ತಲೆಗೆ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಈವ್ನಿಂಗು ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ರತಿ ಫ್ರೈಡೇ ನಾನು ಮಾರ್ನಿಂಗೇ ಪೂಜೆ ಮಾಡಿಬಿಡ್ತೀನಿ. ಯೂಶ್ವಲಿ ಪ್ರತಿದಿನವೂ ಬೆಳಗ್ಗೆನೇ ಮಾಡ್ತೀನಿ. ಫ್ರೈಡೇ ಸ್ವಲ್ಪ ಹೂವು ಎಲ್ಲ ಹಾಕಿ ಗ್ರ್ಯಾಂಡಾಗಿ ಪೂಜೆನ ಮಾಡ್ತೀನಿ. ಬಟ್ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಈವ್ನಿಂಗ್ ಪೂಜೆ ಮಾಡೋಣ, ಮತ್ತು ಶನಿವಾರ ಬೆಳಿಗ್ಗೆ ಗಣೇಶ ಹಬ್ಬಕ್ಕೂ ಸರಿ ಹೋಗುತ್ತೆ ಅಂದ್ಬಿಟ್ಟು ಈವ್ನಿಂಗ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಮುಖವಾಡನ ರೆಗ್ಯುಲರಾಗಿ ಎವ್ರಿಡೇ ನಾನು ದೇವ್ರ ಮನೆಯಲ್ಲಿ ಕಟ್ಟಿರ್ತೀನಿ ಕಳ್ಸೋಕ್ಕೆ. ಸೊ ಹಂಗಾಗಿ ಎವ್ರಿಡೇ ನಾನು ಅದನ್ನು ತೆಗೆಯೋದಕ್ಕಾಗಲಿ ಅಥವಾ ಎತ್ತಿಡೋದಕ್ಕಾಗಲಿ ಹೋಗಲ್ಲ. ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಅಷ್ಟೇ ನಾನು ಲಕ್ಷ್ಮಿ ಕೂರಿಸ್ದೇ ಇರೋ ಕಾರಣ ಮುಖವಾಡನೇ ಇರುತ್ತೆ ಯಾವಾಗ್ಲೂ. ಸೊ ಅದಕ್ಕೇ ನಾನು ಪೂಜೆ ಮಾಡ್ತೀನಿ. ಇದು ಆ್ಯಂಟಿಕ್ ಆಗಿರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಶೈನ್ ಹೈಲೈಟ್ ಆಗಿದೆ. ನನಗೆ ಪೂಜಾ ಸಾಮಾನೆಲ್ಲ ತೊಳೆದಾದ್ಮೇಲೆ ಲಕ್ಷ್ಮಿ ರೆಡಿ ಮಾಡೋದು ತುಂಬಾ ಇಷ್ಟ, ಮತ್ತು ತುಂಬಾ ಟೈಮ್ ತೊಗೊಂಡು ನಾನು ಲಕ್ಷ್ಮಿ ಮುಖವಾಡನ ರೆಡಿ ಮಾಡ್ತೀನಿ. ಮೊದಲನೇದಾಗಿ ನಾನು ಐಲೈನರಲ್ಲಿ ಲಕ್ಷ್ಮಿಯ ಕಣ್ಣನ್ನ ಹೈಲೈಟ್ ಮಾಡ್ಕೊಳ್ತೀನಿ. ನನಗೆ ತುಂಬ ಇಷ್ಟ ಐಲೈನರ್ನ. ನನಗೆ ಹಾಕೊಳ್ಳೋದಕ್ಕೂ ಇಷ್ಟ, ದೇವ್ರಿಗೆ ಅಲಂಕಾರ ಮಾಡೋದಕ್ಕೂ ತುಂಬಾ ಇಷ್ಟ. ಸೊ ಅದಾದಮೇಲೆ ನಾನು ಬಿಳಿ ನಾಮ ಅಂತ ಸಿಗುತ್ತೆ, ವೈಟ್ ಕಲರು. ಇದು ಎಲ್ಲ ಗಂಧಿಗೆ ಅಂಗಡಿಲೂ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಕುಂಕುಮ, ಅರಿಶಿನ ಇದನ್ನೆಲ್ಲ ನೀಟಾಗಿ ಇಟ್ಕೊಳ್ತೀನಿ. ಮತ್ತು ಇನ್ನೊಂದು ನಾನು ಏನಕ್ಕೆ ಲಕ್ಷ್ಮಿಗೆ ಬರೀ ಅರಿಶಿನ ಕುಂಕುಮದಲ್ಲಿ ಅಲಂಕಾರ ಮಾಡ್ತಾಯಿದ್ದೀನಿ ಅಂದರೆ, ನಾವು ಹೋಲನ್ನ ಮಾಡಿಸ್ಬಿಟ್ಟು ಗೋಲ್ಡ್ ಜ್ಯುವೆಲ್ರಿನ ಅಥವಾ ಯಾವುದಾದ್ರೂ ಓಲೆ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಮೂಗುತಿ ಆಗಿರ್ಬೋದು, ಇದೆಲ್ಲ ಹಾಕ್ಬೋದು. ಬಟ್ ನನಗನ್ಸೋದು ಅಥವಾ ನಾನು ಕೇಳಿರೋ ಪ್ರಕಾರ, ಈಗ ನಾವು ಮುಖವಾಡನ ತೊಗೊಂಡು ನಾವು ಓಲ್ ಮಾಡಿಸಿದ್ರೆ ಅದು ಮುಖವಾಡ ಭಿನ್ನ ಆದಂಗೆ ಅನಿಸುತ್ತೆ. ಇವಾಗ ನಾವು ಯಾವ್ದಾರ ಒಡೆದೋಗಿರೋದಾಗಲಿ ಅಥವಾ ಹೋಲಾಗಿರೋದಾಗಲಿ ವಿಗ್ರಹಗಳನ್ನ ಇಟ್ಕೊಳ್ಳಲ್ಲ. ಸೊ ಹಂಗಾಗಿ ನನಗೆ ಲಕ್ಷ್ಮೀ ವಿಗ್ರಹ ಹಾಗೇ ಇರೋದು ನಂಗೆ ತುಂಬ ಇಷ್ಟ. ಆ ಮುಖವಾಡನ ನಾನು ಓಲ್ ಮಾಡಿಸಿ ಅದೆಲ್ಲ ಇಡೋದು ನಂಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಅರಿಶಿನ ಕುಂಕುಮದಲ್ಲಿ ನೀಟಾಗಿ ಹೈಲೈಟ್ ಮಾಡ್ಕೊಳ್ತೀನಿ. ಅದು ತುಂಬಾ ಲುಕ್ ಕೊಡುತ್ತೆ, ಚೆನ್ನಾಗೂ ಕಾಣಿಸುತ್ತೆ, ನನಗೂ ಸಮಾಧಾನ ಅನಿಸುತ್ತೆ. ನೋಡ್ಬೋದು ಯಾವ ರೀತಿ ನಾನು ಕಳಶನ ರೆಡಿ ಮಾಡಿಕೊಂಡೆ ಅಂದ್ಬಿಟ್ಟು. ಕಳಶಕ್ಕೆ ₹1 ಕಾಯಿನು ಮತ್ತು ಅರಿಶಿನ ಕುಂಕುಮ ಎಲ್ಲ ಹಾಕಿ ಎಲೆ ಎಲ್ಲ ನೀಟಾಗಿ ವಾಶ್ ಮಾಡಿ ತೊಳೆದು ಮುಡಿಸಿ ಮುಖವಾಡ ಕೂಡ ಕಟ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕೂತಿದೆ, ಹಾಗೆ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ನೆಕ್ಸ್ಟು ಪ್ರತಿ ವರ್ಷ ಗೌರಿ ಹಬ್ಬದಲ್ಲಿ ನಾನು ವರ್ಷಕ್ಕೆ ಒಂದು ಸಲ ಮಾತ್ರ ಕಳಸದ ಬಳೆಗಳನ್ನ ಚೇಂಜ್ ಮಾಡಿ ನಾನು ಕಾಯಿಗೆನೇ ಇಟ್ಬಿಡ್ತೀನಿ ಬಳೆಗಳನ್ನ. ಅದಾದಮೇಲೆ ಒಂದೆರಡು ಆರ್ಟಿಫಿಷಿಯಲ್ ಫ್ಲವರ್ಸಲ್ಲಿ ನಾನು ಡೆಕೋರೇಟ್ ಮಾಡಿಕೊಡ್ತೀನಿ. ಇಡಬಾರ್ದು ಅಂತ ಹೇಳ್ತಾರೆ, ಬಟ್ ಅದ್ರ ಜೊತೆ ನಾವು ನ್ಯಾಚುರಲ್ ಹೂವನ್ನು ಕೂಡ ಮಡಿಸೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ, ಚೆನ್ನಾಗೇ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಆ ಥರ ಲೈಟಾಗಿ ಡೆಕೋರೇಟ್ ಮಾಡ್ಕೊಳ್ತೀನಿ. ಹಾಗೆ ಅಕ್ಕ ಮನೇಲಿ ಗಣೇಶ ವಿಗ್ರಹ ಮತ್ತು ನಂದಿ ವಿಗ್ರಹನ ಕೊಟ್ಟಿದ್ದರು, ಅಂದರೆ ಹಸುದು ವಿಗ್ರಹನ ಕೊಟ್ಟಿದ್ದರು. ಅದನ್ನು ಇವತ್ತೇ ಇಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಓಪನ್ ಮಾಡಿ ನೀಟಾಗಿ ಇಟ್ಕೊಂಡು ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಎಲ್ಲ ವಿಗ್ರಹಗಳು ಅಂದ್ಬಿಟ್ಟು. ಹಾಗೆ ನಾನಿವತ್ತು ಇಲ್ಲಿ ಕಂಪ್ಲೀಟಾಗಿ ಏನೂ ಡೆಕೋರೇಟ್ ಮಾಡ್ಕೊಳ್ಳಲ್ಲ. ನಾಳೆ ಬೆಳಗ್ಗೆ ಎದ್ದು ನಾನು ಡೆಕೋರೇಟ್ ಮಾಡಿ ಪೂಜೆ ಮಾಡ್ತೀನಿ. ಇವತ್ತು ಒಂದೊಂದು ಹೂವನ ಇಟ್ಬಿಟ್ಟು ಈವ್ನಿಂಗ್ ಗೌರಿ ಹಬ್ಬದ ಪೂಜೆನ ಮಾಡ್ತಾ ಇದ್ದೀನಿ. ಅಕ್ಕ ಕೂಡ ಇವತ್ತು ಬರ್ತಾರೆ. ಸೊ ಹಂಗಾಗಿ ಅವ್ರಿಗೂ ಕೂಡ ಅರಿಶಿನ ಕುಂಕುಮನ ಕೊಡಬೇಕು. ಅದಕ್ಕೋಸ್ಕರ ಅವ್ರು ಬರೋ ಅಷ್ಟರಲ್ಲಿ ದೀಪನ ಹಚ್ಚಿ ಪೂಜೆನ ಮಾಡೋಣ ಅಂದ್ಬಿಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆ ನಾನಿಲ್ಲಿ ತುಳಸಿ ಗಿಡದ ಪಾಟ್ನ ಇಟ್ಟಿದ್ದೆ, ಇವಾಗ ಬೃಂದಾವನನ ತೊಗೊಂಡು ಬಂದಿಟ್ಟಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈವ್ನಿಂಗ್ ಅಥವಾ ಮಾರ್ನಿಂಗ್ ನಾನು ಇದಕ್ಕೆ ತುಪ್ಪದ ದೀಪನ ಹಚ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಮನಸ್ಸಿಗೆ ಒಂಥರ ಖುಷಿ, ಸಮಾಧಾನ ಸಿಗುತ್ತೆ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ಪೂಜೆಗೆ ಒಂದಷ್ಟು ಹಣ್ಣುಗಳನ್ನ ತೊಗೊಂಬರ್ಬೇಕಿತ್ತು. ಸೊ ಅದಕ್ಕೋಸ್ಕರ ನಾವಿಲ್ಲಿ ಮಾರ್ಕೆಟ್ಗೆ ಬಂದ್ವಿ. ನಮ್ಮನೆ ಹತ್ರನೇ ಇದು ಒಂದು ಶಾಪ್ ಇದೆ, ತುಂಬಾ ಚೆನ್ನಾಗಿದೆ. ಎಲ್ಲ ವೆರೈಟಿ ಆಫ್ ಫ್ರೂಟ್ಸ್ ಕೂಡ ಸಿಗುತ್ತೆ. ಸೊ ಹಂಗಾಗಿ ನಮಗೆ ಯಾವುದೆಲ್ಲ ಬೇಕು ಫ್ರೂಟ್ಸು ಅದೆಲ್ಲ ತೊಗೊಂಡ್ವಿ. ನಾವು ಹಣ್ಣುಗಳನ್ನೆಲ್ಲ ತೊಗೊಂಡು ಹಾಗೆ ಇನ್ನೊಂದಷ್ಟು ಪೂಜೆ ಐಟಮ್ಸ್ನ ತೊಗೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ಅಕ್ಕ ಕೂಡ ಬಂದಿದ್ದರು. ಅವರು ಹಾಗೆ ಅಮ್ಮನ ಹತ್ರ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ರು. ನಾವು ಕೂಡ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಇವತ್ತು ನೈಟ್ ಅವರು ತಿರುಪತಿಗೆ ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ಅವರು ಬೇಗ ಹೊರಡಬೇಕಿತ್ತು. ಪ್ರತಿ ವರ್ಷ ಗಣೇಶ ಹಬ್ಬದ ದಿನ ಬಂದು ಅವರು ತುಂಬ ಹೊತ್ತು ಇದ್ದು ಹೋಗ್ತಾಯಿದ್ರು, ಏನಾದರೂ ಮನೇಲಿ ಸ್ಪೆಷಲ್ ಮಾಡಿ ಹೋಗ್ತಾಯಿದ್ರು. ಬಟ್ ಈ ಸಲ ಅವರು ತಿರುಪತಿಗೆ ಹೋಗ್ತಾ ಇರೋದ್ರಿಂದ ಗೌರಿ ಹಬ್ಬದ ದಿನವೇ ಬಂದು ಬಾಗಿನನ ತೊಗೊಂಡು ಹೋಗ್ತಾ ಇದ್ದಾರೆ. ನನಗೂ ಕೂಡ ಅವರು ಬಾಗಿನ ಎಲ್ಲ ತೊಗೊಂಡು ಬಂದಿದ್ದರು.
ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಟಿಫನ್ಗೆ ಇಡ್ಲಿನ ಮಾಡ್ತಾಯಿದ್ದೀನಿ. ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಇವತ್ತು ಇಡ್ಲಿ. ಅಂದರೆ ಗಣೇಶ ಹಬ್ಬದ ದಿನ ಇಡ್ಲಿ ಎಲ್ಲ ಮಾಡ್ಕೊಂಬಿಟ್ರೆ ನನಗೆ ಕೆಲಸ ಫ್ರೀ ಆಗುತ್ತೆ, ಪೂಜೆ ಎಲ್ಲ ಆರಾಮಾಗಿ ಮಾಡ್ಕೊಬೋದು, ಕ್ವಿಕ್ಕಾಗಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಇಡ್ಲಿಗೆ ನೆನೆಸ್ಬಿಟ್ಟು ಇಡ್ಲಿನ ಮಾಡಿಕೊಂಡೆ ಇವತ್ತು. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಮಯ್ಯನಿಗೂ ಕೂಡ ರಜಾ ಇತ್ತು. ಸೊ ಹಂಗಾಗಿ ಅವನು ವೀಡಿಯೋ ಮಾಡೋದಕ್ಕೆ ತುಂಬಾ ಹಿಂಸೆ ಕೊಡ್ತಾ ಇದ್ದ ಇವತ್ತು. ನಾನು ಕರೆಕ್ಟಾಗಿ ಪೂಜೆ ಮಾಡೋದೆಲ್ಲ ವೀಡಿಯೋ ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಾನು ಪ್ರಿಪ್ರೇಷನ್ ವೀಡಿಯೋ ಕೂಡ ಮಾಡೋಣ ಅಂದ್ಕೊಂಡೆ, ಅದು ಕೂಡ ಆಗಲಿಲ್ಲ. ಅವನು ಮಧ್ಯ ಬರೋದು, ತಲಾಟೆ ಮಾಡೋದೆಲ್ಲ ಮಾಡ್ತಾಯಿದ್ದ. ಸೊ ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡು ಮಾಡಿದೆ. ನೋಡ್ಬೋದು ಇಡ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಆಲೂಗಡ್ಡೆ ಕರಿ ಹಾಗೆ ಸ್ವೀಟ್ ಚಟ್ನಿನ ಮಾಡಿದೆ. ನನಗಂತೂ ಸ್ವೀಟ್ ಚಟ್ನಿ ಅಂದರೆ ತುಂಬಾ ಇಷ್ಟ. ಇಡ್ಲಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಟಿಫನ್ ಎಲ್ಲ ರೆಡಿ ಮಾಡಿ ಟಿಫನ್ ಎಲ್ರಿಗೂ ಕೊಟ್ಬಿಟ್ಟು ನಾನು ಹಾಗೆ ಪೂಜೆ ಮಾಡಿದೆ. ನಾನು ಟಿಫನ್ ಇನ್ನೂ ತಿಂದಿರಲಿಲ್ಲ. ಸೊ ಇವಾಗ ನಾನು ದೇವ್ರ ಮನೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಒಂದಷ್ಟು ಹೂಗಳು ತೊಗೊಂಡು ಅವರೇ ಕಟ್ಟಿ ಹೂವು ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಕಟ್ಟಿದ್ರು. ಹೂವು ಕೂಡ ತುಂಬಾ ಚೆನ್ನಾಗಿತ್ತು. ಇದು ನಾಟಿ ಹೂವು ಅಂತಾರಲ್ವ, ಸೊ ಆ ಥರ ಹೂವು ಇದು. ಸಾಕಾಗಷ್ಟು ಹೂವುಗಳು ಸಿಕ್ತು ನಮಗೆ. 1-2 ಡೇಸ್ ಮುಂಚೆನೇ ನಾವು ಹೂವನ್ನು ತೊಗೊಂಡು ಕಟ್ಟಿ ಎತ್ತಿಟ್ಟಿದ್ವಿ. ಹಾಗಾಗಿ ಫ್ರೆಶ್ಶಾಗೂ ಕೂಡ ಇತ್ತು, ಚೆನ್ನಾಗೂ ಕೂಡ ಇತ್ತು. ಯಾಕಂತಂದರೆ ಹಬ್ಬದ ದಿನ ಅಂತೂ ಹೂವಿನ ರೇಟ್ನ ನಾವು ಕೇಳೋಕ್ಕೆ ಆಗಲ್ಲ, ಅಷ್ಟು ಇರುತ್ತೆ. ಸೊ ಹಂಗಾಗಿ ಗ್ರ್ಯಾಂಡಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ಜಾಸ್ತಿ ಹೂವನ್ನು ತೊಗೊಂಡು ನಾವು ರೆಡಿ ಮಾಡಿದ್ವಿ. ನೋಡ್ಬೋದು ದೇವ್ರ ಮನೆ ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ಹಣ್ಣುಗಳೆಲ್ಲ ತಂದಿರೋದೆಲ್ಲ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷವೂ ಹೀಗೇ ಎಲ್ಲ ಹಬ್ಬಗಳಿಗೂ ನಾವು ಸಿಂಪಲಾಗೇ ಮಾಡ್ತೀವಿ, ಅಷ್ಟೊಂದು ಗ್ರ್ಯಾಂಡಾಗೇನು ಮಾಡಲ್ಲ. ಸೊ ನಮ್ಮ ಕಡೆ ಎಲ್ಲ ಹೀಗೇ ಗೌರಿ ಹಬ್ಬ ಆಗಿರ್ಬೋದು, ಲಕ್ಷ್ಮಿ ಕೂರಿಸೋರಷ್ಟೇ ಲಕ್ಷ್ಮಿನ ಕೂರಿಸ್ತಾರೆ. ಇಲ್ಲ ಅಂತಂದರೆ ದೇವ್ರ ಮುಂದೆ ಹಣ್ಣುಗಳನ್ನ ಇಟ್ಟು ಪೂಜೆನ ಮಾಡ್ತಾರೆ. ಈಗ ಕಂಪ್ಲೀಟಾಗಿ ದೇವ್ರ ಮನೆನ ರೆಡಿ ಮಾಡಿಕೊಂಡೆ. ಹಾಗೆ ಹಣ್ಣುಗಳ ಜೊತೆ ಸ್ವಲ್ಪ ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಇಟ್ಟಿದೆ. ಏಕೆಂದರೆ ನಾವು ಈ ವರ್ಷ ನೈವೇದ್ಯ ಏನೂ ಮಾಡಿರಲಿಲ್ಲ. ಅಂದರೆ ಪ್ರತಿ ವರ್ಷ ಒಬ್ಬಟ್ಟನ್ನ ಹಾಗೆ ಕರ್ಜಿಕಾಯಿನ ಮಾಡಿ ಇಡ್ತಿದ್ವಿ, ಬಟ್ ಈ ಸಲ ಏನೂ ಮಾಡಿರಲಿಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಸಕ್ಕರೆ ಡ್ರೈ ಫ್ರೂಟ್ಸ್ನ ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ದೆ. ನೋಡ್ಬೋದು ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಆಚೆ ಹೊಸ್ಲಿಗೆ ಪೂಜೆ ಕೂಡ ಮಾಡಬೇಕಿತ್ತಲ್ವ, ಹಾಗಾಗಿ ಅಲ್ಲೂ ಕೂಡ ರಂಗೋಲಿ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ನೀಟಾಗಿ ರೆಡಿ ಮಾಡಿಕೊಂಡೆ. ಇದ್ರ ಜೊತೆಗೆ ನಾನು ಕೂಡ ರೆಡಿ ಆಗಬೇಕಿತ್ತು. ಇವತ್ತು ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು, ಇದು ನಮ್ಮ ಅಜ್ಜಿ ಸೀರೆ, ಆಲ್ಮೋಸ್ಟ್ ಒಂದು 10 ಇಯರ್ಸ್ ಬ್ಯಾಕ್ ತೊಗೊಂಡಿರೋ ಕಾಟನ್ ಸ್ಯಾರಿ. ಇದನ್ನು ನಾನು ಹೊಲಿಸಿದ್ದೆ, ಒಂದು ಸಲ ಏನೋ ಹುಟ್ಟಿದೆ ಅಷ್ಟೇ, ಅದಾದಮೇಲೆ ನಾನು ಹುಟ್ಟಿರಲಿಲ್ಲ. ಸೊ ಇನ್ಮೇಲೆ ಪ್ರತಿ ಹಬ್ಬಕ್ಕೂ ಒಂದೊಂದು ಸೀರೆಗಳನ್ನ ಹಾಕೊಬೇಕು ಅಂದ್ಕೊಂಡು ನಾನು ಈ ಸೀರೆನ ಸೆಲೆಕ್ಟ್ ಮಾಡಿ ಉಟ್ಕೊಂಡೆ. ತುಂಬ ಪರ್ಫೆಕ್ಟಾಗಿ ಕೂತ್ಕೊಂತು. ಕಾಟನ್ ಸೀರೆ ಆದ್ರೂ ಕೂಡ ತುಂಬ ಬೇಗನೆ ನಾನು ವೇರ್ ಮಾಡಿಕೊಂಡೆ. ನನಗೆ ಗೌರಿ ಹಬ್ಬ ಅಂತೂ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ನನಗೆ ಗೌರಿ ಗಣೇಶ ಎರಡೂ ಕೂಡ ತುಂಬಾ ಇಷ್ಟ. ಒಂದು ಸ್ಪೆಷಲ್ ರೀಸನ್ ಬಂದು ನಾನು ಹುಟ್ಟಿದ್ದು ಗೌರಿ ಹಬ್ಬದ ದಿನವೇ. ಇವಾಗ ಡೇಟ್ಸ್ ಮಾತ್ರ ಚೇಂಜ್ ಆಗುತ್ತೆ, ಬಟ್ ನಾನು ಹುಟ್ಟಿದ ದಿನ ಬಂದು ಗೌರಿ ಹಬ್ಬ ಇತ್ತು. ಸೊ ಹಂಗಾಗಿ ಈ ಹಬ್ಬ ನನಗೆ ತುಂಬಾ ಸ್ಪೆಷಲ್ ಅನಿಸುತ್ತೆ. ಅದು ಮನಸ್ಸಿಗೆ ಬಂದುಬಿಡುತ್ತೆ, ಈ ಹಬ್ಬ ನನಗೋಸ್ಕರನೇ ಇರೋದೇನೋ ಅನ್ನೋ ಥರ ಫೀಲ್ ಕೊಡ್ತಾ ಇರುತ್ತೆ. ಸೊ ಹಂಗಾಗಿ ನಂಗೆ ತುಂಬಾ ಖುಷಿ ಪಡ್ತೀನಿ ಈ ಹಬ್ಬದಲ್ಲಿ. ಇನ್ನೊಂದು ಬಂದು ಈ ಹಬ್ಬದಲ್ಲಿ ನನಗೆ 2-3 ಕಡೆಯಿಂದ ಸೀರೆ ಬರುತ್ತೆ. ಸೊ ಅದಂತೂ ನಂಗೆ ತುಂಬ ಖುಷಿ ಕೊಡುತ್ತೆ. ನನಗೆ ಸ್ಯಾರೀಸು ಅಂದರೆ ತುಂಬ ಇಷ್ಟ. ಸೊ ಈ ಹಬ್ಬದಲ್ಲಿ ಮಿಸ್ ಆಗಲ್ಲ. ಬೇರೆ ಯಾವುದೇ ಹಬ್ಬದಲ್ಲಿ ಮಿಸ್ ಆದರೂ ಕೂಡ ಈ ಹಬ್ಬದಲ್ಲಿ ಸೀರೆ ಮಿಸ್ ಆಗಲ್ಲ. ಹಾಗೆ ಪೂಜೆ ಮಾಡೋದಕ್ಕೂ ಅಷ್ಟೇ ನನಗೆ ತುಂಬಾ ಇಷ್ಟ. ಪ್ರತಿ ಹಬ್ಬದಲ್ಲೂ ನಾನು ಪೂಜೆ ಮಾಡೋದನ್ನು ಎಂಜಾಯ್ ಮಾಡ್ತೀನಿ, ಖುಷಿ ಪಡ್ತೀನಿ. ನನಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಹಬ್ಬ ಮಾಡುವಾಗ. ಪೂಜೆ ಮಾಡೋದು ನನಗೇನೋ ಒಂದು ಖುಷಿ ಕೊಡುತ್ತೆ. ಮತ್ತು ಟೆಂಪಲ್ಗೆ ಹೋಗ್ತೀವಿ, ಅದು ಕೂಡ ಏನೋ ಒಂಥರ ಆ ದಿನ ಪೂರ್ತಿ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ನಾನು ಎಲ್ಲ ಹಬ್ಬಗಳನ್ನ ಇಷ್ಟಪಡ್ತೀನಿ. ಅದರಲ್ಲೂ ಗೌರಿ ಗಣೇಶ ಹಬ್ಬದಲ್ಲಿ ಪ್ರತಿಯೊಬ್ಬರು ಸೆಲೆಬ್ರೇಟ್ ಮಾಡ್ತಾರೆ. ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಎಲ್ಲರೂ ಕೂಡ, ಎಲ್ಲ ಏಜವರು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಮಕ್ಕಳುಗಳು ಕೂಡ ಗಣೇಶ ಕಲೆಕ್ಷನ್ ಮಾಡಿ ಗಣೇಶನ ಕೂರಿಸಿ ಖುಷಿ ಪಡ್ತಾರೆ. ಸೊ ಹಂಗಾಗಿ ಈ ಹಬ್ಬ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು.
ಗೌರಿ ಗಣೇಶ ಹಬ್ಬ ಬಂದು ಈ ಮಂತ್ ಫುಲ್ ಕೂಡ ಇರುತ್ತೆ. ಹಾಗೆ ಮಹಾಲಯ ಅಮಾವಾಸ್ಯೆ ಟೈಮಲ್ಲೂ ಕೂಡ ಗಣೇಶ ಮೂರ್ತಿನ ಕೂರಿಸ್ಬಿಟ್ಟು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹಂಗಾಗಿ ಲಾಂಗ್ ಟೈಮ್ ಹಬ್ಬ ಅಂತಲೇ ಹೇಳ್ಬೋದು. ಸೊ ಬೇಗನೆ ಪೂಜೆ ಎಲ್ಲ ಮುಗಿಸ್ದೆ. ನನ್ನ ಹಸ್ಬೆಂಡ್ ಕೂಡ ಪೂಜೆನ ಮಾಡಿ ಶಾಪ್ಗೆ ಹೋದರು. ಅಮ್ಮ, ನಾನು, ಮಯ್ಯನ್ ಎಲ್ಲರೂ ಕೂಡ ಪೂಜೆನ ಮಾಡಿದ್ವಿ. ಬಟ್ ಅವನು ರೆಡಿಯಾಗಿ ಫೋಟೋಸ್ ಎಲ್ಲ ತೊಗೊತೀನಿ ಅಂದರೆ ಅವನು ಪೂಜೆನೇ ಮಾಡಲ್ಲ. ಸೊ ಹಂಗಾಗಿ ಅವ್ನು ಯಾವುದು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿಲ್ಲ, ಆ್ಯಡ್ ಮಾಡಿಲ್ಲ. ನಾನೇನು ಪೂಜೆ ಮಾಡಿದ್ದೀನಿ ಅದನ್ನಷ್ಟೇ ನಾನು ನಿಮಗೆ ಹಾಕ್ತಾಯಿದ್ದೀನಿ. ಇದಾದಮೇಲೆ ಈವ್ನಿಂಗ್ ಕೂಡ ನಾನು ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಹಾಗಾಗಿ ಇದು ಈವ್ನಿಂಗ್ ವೀಡಿಯೋ. ಮಾರ್ನಿಂಗ್ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ರೆಡಿಯಾಗಿದ್ದೀನಿ. ಮತ್ತು ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ಪೂಜೆನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಗಣೇಶ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇವತ್ತಂತೂ ಎಲ್ಲ ದೇವಸ್ಥಾನದಲ್ಲೂ ರಶ್ ಇದ್ದೇ ಇರುತ್ತೆ. ಇದು ಕತ್ರಗುಪ್ಪೆಲಿದೆ ಗಣೇಶ ಟೆಂಪಲ್, ತುಂಬಾ ಚೆನ್ನಾಗಿದೆ. ಗಣೇಶ, ಸುಬ್ರಹ್ಮಣ್ಯ ಹಾಗೆ ಪಾರ್ವತಿ ದೇವಿ ಇದ್ದಾರೆ ಇಲ್ಲಿ. ಸೊ ಇಲ್ಲೂ ಕೂಡ ರಶ್ ಇತ್ತು, ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಟ್ರು. ಇಲ್ಲಿ ಪೂಜೆನ ಮುಗಿಸ್ಕೊಂಡು ನಾವು ನಮ್ಮ ಅಕ್ಕ ಮನೆಯಲ್ಲಿ ಗಣೇಶನ ಕೂರಿಸ್ತಾರೆ. ಪ್ರತಿ ವರ್ಷ ಇನ್ವೈಟ್ ಮಾಡ್ತಾಯಿದ್ರು, ನಾನು ಹೋಗೋಕ್ಕೆ ಆಗಿರಲಿಲ್ಲ. ಈ ವರ್ಷ ಅಕ್ಕ ಒಂದಿನ ಮುಂಚೆನೇ ಬಂದು ಬಾಗಿನ ತೊಗೊಂಡು ಹೋದ್ರಲ್ಲ, ಸೊ ಹಂಗಾಗಿ ನಾನು ಅವ್ರ ಮನೆಗೆ ಹೋದೆ. ನಮ್ಮ ಅಕ್ಕ ಮನೇಲಿ ಕೂಡ ಅಷ್ಟೇ ಗೌರಿ ಗಣೇಶ ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದ್ಬಿಟ್ಟು. ಅವರು ಮನೆಯಲ್ಲೇ ಪ್ರತಿಯೊಂದು ತಿಂಡಿಗಳನ್ನ ಪ್ರಿಪೇರ್ ಮಾಡಿ ಮಾಡ್ತಾರೆ. ನಾನು ಕೂಡ ನನ್ನ ದಿನದ ಲಾಸ್ಟ್ ಮೂಮೆಂಟ್ಸ್ ಎಲ್ಲ ನಾನು ಅವ್ರ ಮನೇಲೇ ಸ್ಪೆಂಡ್ ಮಾಡಿದೆ. ನಾನು ವಿಡಿಯೋ ಕೂಡ ಮಾಡೋದು ಮರ್ತೋಗ್ಬಿಟ್ಟೆ, ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ಇದಾಗಿತ್ತು ನಮ್ಮ ಗೌರಿ ಗಣೇಶ ಹಬ್ಬ. ಹೇಗಿತ್ತು ವಿಡಿಯೋ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.